ಡಯಾಬಿಟಿಸಲ್ಲಿ ದಿನ ಬೆಳಗಾದ್ರೆ ಮಾತ್ರೆ ತಗೋಬೇಕು. ಇವತ್ತೇನು ತಿನ್ಬೇಕಪ್ಪ ಆಹಾರ ಅನ್ನೋದನ್ನ ಯೋಚನೆ ಮಾಡಬೇಕು. ತಿಂದಿದ್ದನ್ನ ತಿರ್ಗಾ ಯಾವ ಥರ ಎಕ್ಸಸೈಸ್ ಮಾಡಬೇಕು ಅನ್ನೋದನ್ನು ಸಹ ಯೋಚನೆ ಮಾಡಬೇಕು. ಸರಿಯಾಗಿ ನಿದ್ದೆ ಮಾಡಬೇಕು. ಸ್ಟ್ರೆಸ್ ತಗೊಳಂಗಿಲ್ಲ, ಸ್ಟ್ರೈನ್ ತಗೊಳಂಗಿಲ್ಲ, ಚೂರು ಹೆಚ್ಚು ಕಮ್ಮಿ ಆಗಂಗಿಲ್ಲ. ಇದೆಲ್ಲ ಯಾರ ಕೈಲಾಗುತ್ತೆ? ಒಂದು ದಿನದಾದ್ರೆ ಸರಿ, ದಿನ ಯಾರ ಕೈಲಾಗುತ್ತೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಹಾಗಾದ್ರೆ 100 ಜನದಲ್ಲಿ ನೀವು ಒಬ್ರು. ಇದು ಸರ್ವೇ ಸಾಮಾನ್ಯ ಡಯಾಬಿಟಿಸ್ ಅಲ್ಲಿ ಅನ್ಸೋದು. ಆದ್ರೆ ನೀವು ಈ ರೀತಿ ಭಾವನೆನ ತಂದ್ಕೋಬಾರ್ದು. ಯಾಕಂದ್ರೆ ಡಯಾಬಿಟಿಸ್ ಅಂದ್ರೆ ಜೀವನ ಪರ್ಯಂತ ಇರೋದು. ಇದರಲ್ಲಿ ಪರ್ಫೆಕ್ಷನ್ ಅಲ್ಲ ಇಂಪಾರ್ಟೆಂಟು, ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು. ಪರ್ಫೆಕ್ಷನ್ ಅಂದ್ರೆ ಪರಿಪೂರ್ಣವಾಗಿ ಪರ್ಫೆಕ್ಟ್ ಆಗಿ ಇರಬೇಕು ಅನ್ನೋದಲ್ಲ. ಕನ್ಸಿಸ್ಟೆನ್ಸಿ ಅಂದ್ರೆ ಸತತವಾಗಿ ಪ್ರಯತ್ನ ಪ್ರತಿದಿನ ಅದೇ ರೀತಿ ಮಾಡ್ಕೊಂಡು ಹೋಗ್ಬೇಕು. ನೋಡಿ, ಒಂದಿನ ವ್ಯತ್ಯಾಸ ಆಗ್ಬಿಟ್ರೆ, ಇವತ್ತು ಒಂದಿನ ಏನೋ ಹೆಚ್ಚು ಕಡಿಮೆ ತಿನ್ಬಿಟ್ರೆ ಜೀವನ ಅಲ್ಲಿಗೆ ಮುಗ್ದೋಯ್ತು, ನನ್ನ ಡಯಾಬಿಟಿಸ್ ಹಾಳಾಗ್ಬಿಡ್ತು ಅನ್ನೋದೇನಿಲ್ಲ. ನಾಳೆ ತಿರ್ಗಾ ಹೊಸ ದಿನ ಶುರು ಮಾಡಬಹುದು. ಸೊ ನೀವು ಅಷ್ಟೊಂದು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ನೀವು ಆದಷ್ಟುವೆ ಡಯಾಬಿಟಿಸ್ನ ಕಂಟ್ರೋಲ್ ಮಾಡೋದಕ್ಕೆ ಹೇಗೆ ಅಂತ ಹೇಳಿದ್ರೆ, ಡಯಾಬಿಟಿಸ್ನ ನಾವು ಯಾವ ರೀತಿ ನೋಡ್ಬೇಕು ಅಂದ್ರೆ, ಒಂದು ಸ್ಪ್ರಿಂಟ್ ರೇಸ್ ತರ ಅಲ್ಲ. 100 ಮೀಟರ್ ಇದೆ, ಓಡ್ ಮುಗಿಸ್ಬಿಡೋಣ ಅಂತಲ್ಲ. ಇದು ಜೀವನದಲ್ಲಿ ಮೆರಥಾನ್ ರೇಸ್ ಇದ್ದಂಗೆ. ಇದರಲ್ಲಿ ವೇಗ ಎಷ್ಟು ಮುಖ್ಯನೋ ಅಷ್ಟೇ ಕಂಟಿನ್ಯೂಟಿ ಸಹ ಮುಖ್ಯ. ಸ್ಪ್ರಿಂಟ್ ಅಲ್ಲಿ ಏನಾಗುತ್ತೆ, ಓಡ್ ಮುಗಿಸ್ಬಿಡ್ತೀವಿ. ಆದ್ರೆ ಮ್ಯಾರಥಾನ್ ರೇಸಲ್ಲಿ ಹಂಗಲ್ಲ. ಕಂಟಿನ್ಯೂಸ್ ಆಗಿ ಒಂದೇ ಸ್ಪೀಡ್ ಅಲ್ಲಿ ಓಡ್ತಾನೇ ಇರಬೇಕು. ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಡಯಾಬಿಟಿಸ್ ದ್ಯಾನ್ ಪರ್ಫೆಕ್ಷನ್. ಸೊ ಪರ್ಫೆಕ್ಷನ್ ಏಮ್ ಮಾಡಕ್ ಹೋಗ್ಬೇಡಿ, ಕನ್ಸಿಸ್ಟೆಂಟ್ ಆಗಿರಿ, ನಿಶ್ಚಿಂತವಾಗಿರಿ. ಇದನ್ನ ಡಯಾಬಿಟಿಸ್ ಬರ್ನ್ಔಟ್ ಅಂತಲೂ ಕರೀತಾರೆ. ಸೊ ಇದೇ ತರ ಡಯಾಬಿಟಿಸ್ನ ಕನ್ನಡ ವೈಜ್ಞಾನಿಕ ಮಾಹಿತಿಗೋಸ್ಕರ ನನ್ನ ಫಾಲೋ ಮಾಡಿ. ನಾನು ನಿಮ್ಮ ಡಾಕ್ಟರ್ ಉತ್ತಮ ಚಂದ್ರ.